ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಎಫ್ಸ್ಟೀನ್ ಫೈಲ್ನಲ್ಲಿ ಉಲ್ಲೇಖಿಸಲಾಗಿದ್ದು, ಭಾರತ ದೇಶದ ಘನತೆ ಮತ್ತು ಗಾಂಭೀರ್ಯತೆಗೆ ಕಪ್ಪು ಚುಕ್ಕೆ ತಂದಿದ್ದಾರೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಫ್ರೀದ್ ನೇತೃತ್ವದಲ್ಲಿ ನಗರದ ಮೆಕ್ಕೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಫ್ರೀದ್ ಮಾತನಾಡಿ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಜತೆ ಮತ್ತು ಎಫ್ಸ್ಟೀನ್ ಜತೆ ಸಂಬಂಧ ಏನು ಅಂತ ಕೂಡಲೇ ಉತ್ತರ ಕೊಡಬೇಕು. ಪ್ರಧಾನಿ ಬೇರೆ ದೇಶದ ಅಧ್ಯಕ್ಷರ ಮುಂದೆ ಕುಣಿತಾರೆ ಅಂದ್ರೆ ನಮ್ಮ ದೇಶಕ್ಕೆ ಅಗೌರವ ತಂದಿದ್ದಾರೆ. ಮೋದಿ ಬಂಡವಾಳಶಾಹಿ ಪರವಾಗಿದ್ದಾರೆ, ಅದಕ್ಕಾಗಿ ದೇಶವನ್ನ ಮಾರಾಟ ಮಾಡಲು ಸಂಚು ರೂಪಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷವು ಬಿಡೋದಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸಾದಿಕ್ ಮಾತನಾಡಿ, ಎಫ್ಸ್ಟೀನ್ ಅನ್ನುವವನು ಕಾಮುಕ, ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅತ್ಯಾಚಾರ ಮಾಡಿದವನು. ಅಂಥವರ ಜೊತೆ ಮೋದಿ ಕೈ ಜೋಡಿಸ್ತಾರೆ ಅಂದ್ರೆ ನಮ್ಮ ದೇಶಕ್ಕೆ ತುಂಬಾ ಅಪಮಾನ ಆಗುತ್ತೆ. ಕೂಡಲೇ ಇದರ ಬಗ್ಗೆ ಉತ್ತರ ಕೊಡಬೇಕು, ಇಲ್ಲವಾದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಗೋರು, ಉಪಾಧ್ಯಕ್ಷ ತೌಫಿಕ್ ಅನ್ವರ್, ಕೋಲಾರ ತಾಲೂಕು ಅಧ್ಯಕ್ಷ ಸುಹೇಲ್, ಶ್ರೀನಿವಾಸಪುರ ಅಧ್ಯಕ್ಷ ಮನೋಹರ್, ಮುಳಬಾಗಿಲು ಅಧ್ಯಕ್ಷ ಸೂರಿ, ಕೋಲಾರ ನಗರ ಅಧ್ಯಕ್ಷ ಅರ್ಬಾಜ್, ಗ್ರಾಮಾಂತರ ಅಧ್ಯಕ್ಷ ಬರ್ಕತ್, ಅಭಿಷೇಕ್, ಯುವ ಮುಖಂಡರಾದ ಯತೀಶ್ ನಾಯ್ಡು, ಮನ್ಸೂರ್, ನೂರ್, ಬಾಬರ್, ಶಮ್ಸ್, ನಿಜಾಮುದ್ದೀನ್ ಮುಂತಾದವರು ಇದ್ದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದೇಶವನ್ನು ಮಾರುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದೇಶವನ್ನು ಮಾರುತ್ತಿರುವ ಎಸ್ಟಿಂ ಮೋದಿ ಬಾಯ್ ಬಾಯ್, ಎಸ್ಟಿಂ ಮೋದಿ ಬಾಯ್ ಬಾಯ್, ಎಸ್ಟಿಂ ಮೋದಿ ಬಾಯ್ ಬಾಯ್, ಮೋದಿಗೆ ಹೇಳಿ ಧಿಕ್ಕಾರ. ಚೀನಾ ಅಮೆರಿಕಾಗೆ ಎದುರಿರುವ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ದೇಶ ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದೇಶ ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದೇಶ ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿಡಿಯೋ ಫೈಲ್ ಎಸ್ಟಿನ್ ಜೊತೆ ನಂಟಿಟ್ಕೊಂಡಿರೋ ಯುಎಸ್ಎ ಡೊನಾಲ್ಡ್ ಟ್ರಂಪ್ ಹತ್ರ ಬದುಕಿರುವ ಮೋದಿಗೆ ಹೇಳಿ ಧಿಕ್ಕಾರ. ಮಂಜುನಾಥ್ HS ಅವರ ಆದೇಶದ ಮೇಲೆ ಇವತ್ತು ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಮಿಟಿ ಹಾಗೂ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸ್, ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟನ್ನು ಹಾಕೊಂಡಿದ್ದೀವಿ. ಈ ಪ್ರೊಟೆಸ್ಟನ್ನ ಮೂಲ ಏನಂದರೆ ಎಸ್ಟೀಮ್ ಫೈಲ್ಸ್, ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರೋದು ಎಸ್ಟೀಮ್ ಫೈಲ್ಸ್ ಅಂತ ರೀಸೆಂಟಾಗಿ US ಗೌರ್ಮೆಂಟ್ ಒಂದು ಎಸ್ಟೀಮ್ ಫೈಲ್ಸ್ ಅನ್ನು ಬಿಟ್ಟಿದೆ. ಅದರಲ್ಲಿ ಮೋದಿರವರ ಹೆಸರು ಮೊದಲನೇದಾಗಿ ಎಸ್ಟೀಮ್ ಫೈಲ್ಸ್ ಏನಂದರೆ ಜಫ್ರಿ ಎಸ್ಟೀಮ್ ಅಂತ ಒಬ್ಬನು ಒಂದು ದೊಡ್ಡ ಪೀಡೋಫೈಲ್, 12 18 ವರ್ಷ ಹುಡುಗಿರು ಒಳಗಡೆ ವರ್ಷ ಹುಡುಗಿರು ಅವ್ರ ಜೊತೆ ರೇಪ್ ಮಾಡಿ ಮರ್ಡರ್ ಮಾಡಿ ಅದರಲ್ಲಿ ಮೋದಿ ಹೆಸರು ಹಾಗೂ ಹಲವಾರು ಎಲ್ಲ ಜಾಸ್ತಿ ದೇಶದ ಲೀಡರ್ಸ್ಗಳು ಹಾಗೂ ಎಲ್ಲ ದೊಡ್ಡ ರಾಜಕೀಯ ನೇತಾಗಳು ಎಲ್ಲರೂ ಇದರಲ್ಲಿ ನಂಟಿದ್ದು ಇದರ ಫೈಲ್ಸನ್ನು ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರ ಆದೇಶದ ಮೇಲೆ ಕೋಲಾರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ವಿ. ಇದ್ರ ಮೂಲಕ ಸಂದೇಶ ಕೊಡೋದೇನೆಂದರೆ, ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಈ ಟ್ರಂಪ್ ಜೊತೆ ಮತ್ತು ಈ ಎಫ್ಸ್ಟೀನ್ ಅನ್ನೋನ ಜೊತೆ ಸಂಬಂಧ ಏನು, ನಂಟು ಏನು ಅಂತ ಕೂಡಲೇ ಉತ್ತರ ಕೊಡಬೇಕು. ಅವರು ಪ್ರಧಾನಿಯಾಗಿ
ಸುಮಾರು 11 ವರ್ಷಗಳ ಕಾಲ ಆದ್ರೂ ಅವರು ಈ ತನಕ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಿಮ್ಮ ಪ್ರಶ್ನೆಗಳಿಗೆ ಒಂದು ಉತ್ತರ ಸಹ ಅವರು ಕೊಡಲಿಲ್ಲ. ಬಟ್ ಅವರು ಮಾಡ್ತಾ ಇರುವಂಥ ಈ ನೀಚ್ ಕೆಲಸಗಳು ನಮ್ಮ ದೇಶದ ಪ್ರಧಾನಿ ಸುಮಾರು 130 ಕೋಟಿ ಒಬ್ಬ ಜನಕ್ಕೆ ಸಾಮಾನ್ಯ ಜನರಿಗೆ ಪ್ರಧಾನಿಯಾಗಿ ಆಗಿರುವಂಥವರು ಒಬ್ಬ ಬೇರೆ ದೇಶದ ಅಧ್ಯಕ್ಷನ ಮುಂದೆ ಕುಣಿತಾರೆ ಅಂದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಹೇಳ್ತಾ ಇರೋದು